ನಮಸ್ಕಾರ ಸ್ನೇಹಿತರೆ, ಯೇಸುವಿ ಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ನಿಮಗೆ ಪಾಲಕ್ ಸಬ್ಜಿ ಮಾಡೋದು ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ, ದೋಸೆ ಏನಕ್ಕೆ ಬೇಕಾದರೂ ನಿಮಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ನೋಡಿ, ಅದಕ್ಕೆ ನಾನಿಲ್ಲಿ ಪಾಲಕ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ರೋಸ್ಟೆಡ್ ಪೀನಟ್ಸ್, ಟೊಮ್ಯಾಟೊ, ಹಾಗೆ ಒಂದು ಸ್ವಲ್ಪ ಎಳ್ಳು, 1 ಸ್ಪೂನ್ ಎಳ್ಳು ಹಾಕ್ಕೊಳ್ಬೇಕಾಗತ್ತೆ. ಅದನ್ನೆಲ್ಲ ಈ ರೀತಿ ಪೇಸ್ಟ್ ಮಾಡಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಈ ಕಡೆ ತವಾಗೆ 1-2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಫಸ್ಟು ಪಾಲಕ್ನ ಚೆನ್ನಾಗಿ ರೀತಿ ಬಾಡಿಸಿಟ್ಕೊಂಡ್ಬಿಟ್ಟು ಶ್ರಿಂಕ್ ಆಗೋಲ್ಲಿವರೆಗೆ ಬಾಡಿಸಿ ಎತ್ತಿಟ್ಕೊಂಡ್ಬಿಡಿ. ಅದನ್ನು ನೋಡಿ, ಹೀಗೆ ಬಾಡಿಸ್ಕೊಂಡ್ಬಿಟ್ಟು ಎತ್ತಿಟ್ಕೊಂಡ್ಬಿಡಿ. ಆಮೇಲೆ ಏನು ಮಾಡಬೇಕು ಅಂತಂದರೆ, ನಾವು ಮತ್ತೆ ತವಾನ ಹಾಗೆ ಒಲೆ ಮೇಲೆ ಇಟ್ಬಿಟ್ಟು ಈ ಪಾಲಕ್ಕು ಎಲ್ಲ ಬ್ಲಡ್ ಪ್ಯೂರಿಫಿಕೇಷನ್ಗೆ, ಬ್ಲಡ್ ಇಂಪ್ರೂವ್ ಆಗಲಿಕ್ಕೆ ಎಲ್ಲದಕ್ಕೂ ಸಹ ತುಂಬಾ ಒಳ್ಳೆಯದಿದೆ. ಸೊ ನೋಡಿ, ಜೀರಿಗೆ ಹಾಕ್ಕೊಂಡೆ, ಹಾಗೆ ಬೆಳ್ಳುಳ್ಳಿನ ಫ್ರೈ ಮಾಡಿಕೊಂಡೆ. ಆಮೇಲೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರ್ಬೇಕು. ಇದನ್ನೆಲ್ಲ ಅದನ್ನು ಮತ್ತೆ ಈ ರೀತಿ ಬೆಳ್ಳುಳ್ಳಿ ರುಬ್ಬಕ್ಕೂ ಹಾಕಬೇಕು, ಹಾಗೆ ಇಲ್ಲಿ ಕಟ್ ಮಾಡಿನೂ ಹಾಕ್ಕೊಳ್ಬೇಕು ಸ್ವಲ್ಪ. ಇದು ಅಷ್ಟೇ ಬ್ರೌನ್ ಕಲರ್ ಬರೋ ತನಕ ಬಂದಾದಮೇಲೆ 2 ಸ್ಪೂನು ಕಡಲೆ ಹಿಟ್ಟನ್ನು ಹಾಕಿಬಿಟ್ಟು ಅದು ಇದು ಮಾತ್ರ ತುಂಬ ಕೇರ್ಫುಲ್ ಆಗಿರಬೇಕು. ತುಂಬ ರೋಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಇದಾದರೂ ಹಸಿ ವಾಸನೆಯಿಂದ ಎಲ್ಲ ಚೆನ್ನಾಗಾಗಲ್ಲ. ಅದರ ಸ್ಮೆಲ್ ಹೋಗಿ ರೋಸ್ಟ್ ಆದಮೇಲೆ ಅರಿಶಿನ ಹಾಕ್ಕೊಳ್ಳಿ. ಹಾಗೆ ಖಾರ ಪುಡಿ, ಅಚ್ಚ ಪುಡಿ ಹಾಕ್ಕೊಳ್ಳಿ. ಮತ್ತು ಅದೇನಾದ್ರು ಗಂಟಾಗಿದ್ದರೆ ಅಲ್ಲೇ ಇದು ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ. ಆಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡರು, 1/2 ಸ್ಪೂನ್ ಜೀರಾ ಪೌಡರು ಎಲ್ಲದನ್ನು ಹಾಕ್ಕೊಂಡ್ಬಿಡಿ. ಉಪ್ಪು ಹಾಕ್ಕೊಳ್ಳಿ. ಇದೆಲ್ಲ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ, ಅದನ್ನು ಮಿಕ್ಸ್ ಮಾಡಿ ಹಾಕಿಬಿಟ್ಟು ನೋಡಿ, ಈ ಥರ ಎಲ್ಲದು ಬೆರೆಯೋದು ಕುದಿಯೋಕ್ಕೆ ಶುರು ಆದಮೇಲೆ ಅದಕ್ಕೆ ನಾವು ಫಸ್ಟೇ ಫ್ರೈ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಹಾಕಬೇಕು. ಇದಕ್ಕೆ ನೀರಿನ ಗಟ್ಟಿ ಅನಿಸಿದ್ರೆ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಅದನ್ನು ಇದು ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ಎಲ್ಲ ಈ ರೀತಿ ನಮ್ಗೆ ಹೇಗೆ ಬೇಕೋ ಅಷ್ಟು ಕರೆಕ್ಟಾಗಿ ಇದಕ್ಕೆ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿ ಬರ್ಸಿದ್ರೆ ಹಾಗೆ ಇಟ್ಬಿಡಿ. ಒಂದು ಸ್ವಲ್ಪ ಹೊತ್ತಾದಮೇಲೆ ಅದು ಕುದಿಯೋಕ್ಕೆ ಶುರು ಆಗುತ್ತಲ್ಲ, ಅಷ್ಟಾದಮೇಲೆ 1 ಚಿಟಿಕೆ ಗರಂ ಮಸಾಲನೂ ಹಾಕ್ಕೊಂಡೆ ನನ್ನ ಮೇಲಿಂದ. ನೋಡಿ, ಆದಮೇಲೆ ಈ ರೀತಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸಹ ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಥ್ಯಾಂಕ್ ಯು.